ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಎಸ್ಎಸ್ಸಿಯಿಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. CHSL ಲೆವೆಲ್ ಎಕ್ಸಾಮಿನೇಷನ್ ರೀ. CHSL ಅಂದ್ರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್, ಅಂದ್ರೆ 12ನೇ ತರಗತಿಯ ಮೇಲೆ ಅಥವಾ PUC ಮೇಲೆ ಇರುವಂಥ ಹುದ್ದೆಗಳ ಸ್ನೇಹಿತರೆ. ಜಸ್ಟ್ PUC ಮುಗಿದ್ರೆ ಸಾಕು, ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದು. ವೇಕೆನ್ಸಿ ಡೀಟೇಲ್ಸ್ ಬಗ್ಗೆ ನೋಡೋದಾದ್ರೆ 3131 ಖಾಲಿ ಹುದ್ದೆಗಳು ಇರುವಂಥದ್ದು. ಇನ್ನು ಯಾವ್ಯಾವ ಹುದ್ದೆಗಳು ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ LDC ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಡೇಟಾ ಎಂಟ್ರಿ ಆಪರೇಟರ್, ಈ ರೀತಿಯ ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ SSC ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕ್ರಿ. ಇಲ್ಲಿ ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೇನೆ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಜೂನ್ 23, 2025. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಜುಲೈ 18, 2025. ನೆಕ್ಸ್ಟ್, ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದರೂ ತಪ್ಪು ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಆ ತಪ್ಪಾಗಿರುವಂತ ಅರ್ಜಿಯನ್ನ ಕರೆಕ್ಷನ್ ಮಾಡ್ಕೊಳಕ್ ಅಂದ್ರೆ ತಿದ್ದುಪಡಿ ಮಾಡುವುದಕ್ಕೆ ಒಂದು ಅವಕಾಶ ಕೊಡ್ತಾರೆ ಸ್ನೇಹಿತರೆ. ಅದು ನೋಡ್ರಿ, ಜುಲೈ 23ರಿಂದ ಜುಲೈ 24 ತನಕ ಅಂದ್ರೆ 2 ದಿನಗಳ ಕಾಲ, 2 ಡೇಸ್, 2 ದಿನಗಳ ಕಾಲ ಕಾಲಾವಕಾಶ ಇರ್ತದೆ. 23 ಜುಲೈಯಿಂದ 24 ಜುಲೈ ಈ ದಿನಾಂಕದ ಒಳಗಾಗಿ ತಪ್ಪಾಗಿರುವಂತ ಅರ್ಜಿಯನ್ನ ನೀವು ಕರೆಕ್ಟ್ ಮಾಡಿ ಮತ್ತೊಮ್ಮೆ ರೀಸಬ್ಮಿಟ್ ಮಾಡಬಹುದು. ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ಒಟ್ಟು 2 ಎಕ್ಸಾಮ್ ತಗೊಳ್ತಾರೆ, ಟೈರ್ 1 ಮತ್ತು ಟೈರ್ 2 ಅಂತ ಹೇಳಿ. ಟೈರ್ 1ದ ಸ್ಪರ್ಧಾತ್ಮಕ ಪರೀಕ್ಷೆ ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 18ರವರೆಗೆ ನಡೆಸಲಾಗ್ತದಂತ ಒಂದು ಟೆಂಟೇಟಿವ್ ಡೇಟ್ ಅನ್ನ ಕೊಟ್ಟಿರುವಂಥದ್ದು. ಇನ್ನು ಟೈರ್ 2 ಸ್ಪರ್ಧಾತ್ಮಕ ಪರೀಕ್ಷೆ 2026ರ ಫೆಬ್ರವರಿಯಿಂದ ಮಾರ್ಚ್ ತನಕ ನಡೆಸಲಾಗ್ತದಂತ ಒಂದು ಟೆಂಟೇಟಿವ್ ತಿಂಗಳವನ್ನ ಕೊಟ್ಟಿರುವಂಥದ್ದು. ನೆಕ್ಸ್ಟ್, ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂದ್ರೆ LDC ಮತ್ತು JS ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 19,900 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ರಿ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ ಗಳು ಕೂಡ ಸಿಗ್ತದ. ಆ ಅಲವೆನ್ಸಸ್ ಎಲ್ಲ ಸೇರಿದ್ರೆ 25,000 ಪ್ಲಸ್ ಪೇಮೆಂಟ್ ನಿಮ್ ಕೈಗೆ ಸಿಗುವಂತದ್ದು. ನೆಕ್ಸ್ಟ್, ಡೇಟಾ ಎಂಟ್ರಿ ಆಪರೇಟರ್. ಡೇಟಾ ಎಂಟ್ರಿ ಆಪರೇಟರ್ಗ ಪ್ರತಿ ತಿಂಗಳಿಗೆ 25,500 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ದು. ಆಗ್ಲೂ ಹೇಳ್ದಂಗ ಇನ್ ಅಡಿಷನ್ ಆಗಿ ಅಲವೆನ್ಸಸ್ ಗಳು ಕೂಡ ನೀಡಲಾಗ್ತದ. ಅಲವೆನ್ಸಸ್ ಎಲ್ಲ ಸೇರಿದ್ರೆ ಒಂದು 32,000 ರೂಪಾಯಿ ತನಕ ಪೇಮೆಂಟ್ ನಿಮ್ ಕೈಗೆ ಸಿಗಬಹುದು. ನೆಕ್ಸ್ಟ್, ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 27 ವರ್ಷ ಮೀರಿರಬಾರದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡಿದ್ರೆ SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ ಸಾಮಾನ್ಯ ವರ್ಗದ ಅಂಗವಿಕಲ ಅಭ್ಯರ್ಥಿ ಇದ್ರೆ 10 ವರ್ಷ, OBC ಕ್ಯಾಟಗರಿ ಅಂಗವಿಕಲ ಅಭ್ಯರ್ಥಿ ಇದ್ರೆ 13 ವರ್ಷ, SC ಮತ್ತು ST ಕ್ಯಾಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ರೆ 15 ವರ್ಷ. ಅದೇ ರೀತಿ ಮಾಜಿ ಸೈನಿಕರಿದ್ರು ಅಂತ ತಿಳ್ಕೊಳ್ರಿ. ಮಾಜಿ ಸೈನಿಕರು ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷ. ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಈಗಾಗಲೇ ಸಿವಿಲಿಯನ್ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಇದ್ರೆ ಅಂದ್ರೆ ಅವರು 40 ವರ್ಷ ತನಕ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ ಅವರು SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿದ್ರೆ ಅಂದ್ರೆ 45 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ವಿಧವ ಮಹಿಳಾ ಅಭ್ಯರ್ಥಿಗಳು, ಡಿವೋರ್ಸ್ ಆಗಿರುವಂತ ಮಹಿಳಾ ಅಭ್ಯರ್ಥಿಗಳು ಅಪ್ ಟು 35 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ SC ಮತ್ತು ST ಕ್ಯಾಟಗರಿಗೆ ಸೇರಿದ ವಿಧವೆ ಮಹಿಳಾ ಅಭ್ಯರ್ಥಿಗಳಿದ್ರು ಅಥವಾ ಡಿವೋರ್ಸ್ ಆಗಿರುವಂತಹ ಮಹಿಳಾ ಅಭ್ಯರ್ಥಿಗಳಿದ್ರು ಅಂದ್ರೆ ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಮುಗಿಸಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಆಮೇಲೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂಡ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಈ ಸಚಿವಾಲಯದ ಅಡಿಯಲ್ಲಿರುವಂತಹ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರುವ ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ PUC ಸೈನ್ಸ್ ಪಾಸ್ ಮಾಡಿರ್ಬೇಕು. PUC ಸೈನ್ಸ್ ಪಾಸ್ ಮಾಡಿ ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟ್ ಆಗಿ ಓದಿರ್ಬೇಕು ಸ್ನೇಹಿತರೆ. ಈ Ministry of Consumer Affairs, Food and Public Distribution, ಆಮೇಲೆ Ministry of Culture
ಈ ಸಚಿವಾಲಯದ ಅಡಿಯಲ್ಲಿ ಬರುವಂತ ಡಿಪಾರ್ಟ್ಮೆಂಟ್ಗಳನ್ನ ಹೊರತುಪಡಿಸಿ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬರುವಂತ ಈ ಡಿಒ ಹುದ್ದೆಗಳಿಗೆ, ಅದೇ ರೀತಿ LDC ಮತ್ತು JSA ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ 12ನೇ ತರಗತಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ PUC ಪಾಸ್ ಆದ್ರೆ ಸಾಕು. ಅದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಯಾವುದೇ ಸ್ಟ್ರೀಮ್ದೊಳಗೆ ನೀವು ಪಾಸ್ ಆಗಿರಲಿ, ಒಟ್ಟಾರೆಯಾಗಿ 12ನೇ ತರಗತಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇನ್ನು 12ನೇ ತರಗತಿ ಓದುವ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು. ಆದರೆ ರಿಸಲ್ಟ್ ಜನವರಿ 1, 2026 ಒಳಗಾಗಿ ಅನೌನ್ಸ್ ಆಗಿರ್ಬೇಕು. ಅಂದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ, ಆಮೇಲೆ SC ಮತ್ತು ST ಕೆಟಗರಿ, ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ ಸ್ನೇಹಿತರೆ. ಈ ಕೆಟಗರಿಯ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಕೆಟಗರಿಯ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ನೆಕ್ಸ್ಟ್ ಪರೀಕ್ಷಾ ಕೇಂದ್ರಗಳ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದ್ರೆ, ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವಿಷ್ಟು ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುವಂಥದ್ದು. ಆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಿನಿಮಮ್ 3 ಎಕ್ಸಾಮಿನೇಷನ್ ಸೆಂಟರ್ದ ಪ್ರಿಫರೆನ್ಸ್ ಕೊಡ್ಬೇಕ್ರಿ. ಓಕೆ ರೀ, ಆ 3 ಎಕ್ಸಾಮಿನೇಷನ್ ಸೆಂಟರ್ದೊಳಗೆ ಯಾವ್ದಾದ್ರು ಒಂದು ಎಕ್ಸಾಮಿನೇಷನ್ ಸೆಂಟರ್ ನಿಮಗೆ ಅಲಾಟ್ ಮಾಡ್ತಾರ. ನೆಕ್ಸ್ಟ್ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಒಟ್ಟು ಆಗ್ಲೇ ಹೇಳ್ದಂಗೆ 2 ಎಕ್ಸಾಮ್ ತಗೊಳ್ತಾರೆ. ಟೈರ್ 1, ಟೈರ್ 2 ಅಂತ 2 ಎಕ್ಸಾಮ್ ತಗೊಳ್ತಾರೆ. ಇವೆಲ್ಲಾನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ರೀ. ಪೆನ್ ಆ್ಯಂಡ್ ಪೇಪರ್ ಉಪಯೋಗ ಮಾಡುವಂತ ಅವಶ್ಯಕತೆ ಇರಂಗಿಲ್ಲ. ಕಂಪ್ಯೂಟರ್ನಲ್ಲಿಯೇ ಎಕ್ಸಾಮ್ ಅನ್ನ ಬಿಡಿಸೋದಿರ್ತದೆ. ಟೈರ್ 1 ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ, ಒಟ್ಟು 4 ಭಾಗಗಳಲ್ಲಿ ಕ್ವಶನ್ ಪೇಪರ್ ಅನ್ನ ಡಿವೈಡ್ ಮಾಡಲಾಗಿರ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜ್, ಜನರಲ್ ಇಂಟೆಲಿಜೆನ್ಸ್, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್, ಜನರಲ್ ಅವೇರ್ನೆಸ್, ಈ ರೀತಿ 4 ಭಾಗಗಳಲ್ಲಿ ಕ್ವಶನ್ ಪೇಪರ್ ಅನ್ನ ಡಿವೈಡ್ ಮಾಡಲಾಗಿರ್ತದೆ. ಪ್ರತಿ ವಿಷಯದ ಮೇಲೆ 25 ಪ್ರಶ್ನೆಗಳು ಕೇಳಲಾಗುತ್ತದೆ. ಪ್ರತಿ ಸಬ್ಜೆಕ್ಟಿನ ಮೇಲೆ 25 ಪ್ರಶ್ನೆಗಳು ಕೇಳಲಾಗ್ತದೆ. ಪ್ರತಿ ಪ್ರಶ್ನೆಗೆ 2 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ ಒಟ್ಟು 50 ಮಾರ್ಕ್ಸ್. ಅಂದ್ರೆ 4 ಸಬ್ಜೆಕ್ಟ್ ಸೇರಿದ್ರೆ ಒಟ್ಟಾರೆಯಾಗಿ 200 ಮಾರ್ಕ್ಸ್ ಇಂದ ಎಕ್ಸಾಮ್ ಸ್ನೇಹಿತರೆ. ಅಂದ್ರೆ 100 ಪ್ರಶ್ನೆ ಇರ್ತಾವ, ಪ್ರತಿ ಪ್ರಶ್ನೆಗೆ 2 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 200 ಮಾರ್ಕ್ಸ್ ಇಂದ ಎಕ್ಸಾಮ್, 60 ನಿಮಿಷ ಸಮಯಾವಕಾಶ ಇರ್ತದೆ. ಆಮೇಲೆ ಪ್ರತಿ ಸೆಕ್ಷನ್ ನಲ್ಲಿ, ಪ್ರತಿ ಪಾರ್ಟಿನಲ್ಲಿ ಕಡ್ಡಾಯವಾಗಿ ನೀವು ಕ್ವಾಲಿಫೈ ಆಗ್ಬೇಕು ಸ್ನೇಹಿತರೆ. ಅನ್ರಿಸರ್ವ್ಡ್ ಇದ್ರೆ 30%, OBC ಕೆಟಗರಿ ಅವರಿದ್ರೆ 25%, SC ಕೆಟಗರಿ ಇದ್ರೆ 20%. ಈ ರೀತಿ ಪ್ರತಿ ಸೆಕ್ಷನ್ ನಲ್ಲಿ ಮಾರ್ಕ್ಸ್ ಅನ್ನ ನೀವು ತಗೊಳ್ಬೇಕು. ಉದಾಹರಣೆಗಾಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಪಾರ್ಟ್ ಮುಗಿತಂದ್ರೆ 50 ಮಾರ್ಕ್ಸ್ ಒಳಗೆ ಮಿನಿಮಮ್ 30% ಮಾರ್ಕ್ಸ್ ತಗೋಬೇಕು. 5 ಮೂಲೆ 15 ಮಾರ್ಕ್ಸ್ ನೀವು ಕಂಪಲ್ಸರಿ ತಗೋಬೇಕು. ಯಾರೇ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿದ್ರು. ಇನ್ ಕೇಸ್ ತಗೊಳ್ಳಿಲ್ಲ ಅಂತಂದ್ರೆ ನೀವು ಕ್ವಾಲಿಫೈ ಆಗಂಗಿಲ್ಲ. ನೆಕ್ಸ್ಟ್ ಈ ಟೈರ್ 1 ಎಕ್ಸಾಮ್ ಆಗಿರಬಹುದು, ಟೈರ್ 2 ಎಕ್ಸಾಮ್ ಆಗಿರಬಹುದು, ಕನ್ನಡದಲ್ಲಿಯೇ ಇರ್ತಾವ ಸ್ನೇಹಿತರೆ. ಕನ್ನಡದಲ್ಲಿಯೇ ಎಕ್ಸಾಮ್ ಇರುವಂತದ್ದು, ಕನ್ನಡದಲ್ಲಿಯೇ ಎಕ್ಸಾಮಿನೇಷನ್ ಇರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಇರ್ತಾವ್ರಿ. ಓಕೆ ರೀ. ಆಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂತಂದ್ರೆ, ಇವಾಗ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ ಗಳಿರ್ತಾವ. ಆ 4 ಆಪ್ಷನ್ಗಳಲ್ಲಿ ಒಂದು ಸರಿಯಾದ ಉತ್ತರ ಇರ್ತದ. ಆ ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ. ಅಂದ್ರೆ ಸರಿಯಾದ ಉತ್ತರ ಟಿಕ್ ಮಾಡಿರಿ ಅಂತಂದ್ರೆ ಪ್ರತಿ ಸರಿ ಉತ್ತರಕ್ಕೆ 2 ಅಂಕ ನೀಡ್ತಾರ. 2 ಅಂಕ ನಿಮಗೆ ನೀಡ್ತಾರ. ಇನ್ ಕೇಸ್ ಸರಿಯಾದ ಉತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿರಿ ಅಂತ ತಿಳ್ಕೊಳ್ರಿ. ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.50 ಅಂದ್ರೆ ಅರ್ಧ ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ 2 ಪ್ರಶ್ನೆಗೆ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂದ್ರೆ 1 ಮಾರ್ಕ್ಸ್, 1 ಅಂಕ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂತದ್ದು. ಈ ಟೈರ್ 1 ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಟೈರ್ 2 ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಮಾಡ್ತಾರೆ, ಅಂದ್ರೆ ಸೆಲೆಕ್ಟ್ ಮಾಡ್ತಾರೆ. ಓಕೆ ರೀ. ಇನ್ನು ಟೈರ್ 2 ಎಕ್ಸಾಮಿನೇಷನ್ ಸೆಷನ್ 1, ಸೆಷನ್ 2 ಅಂತ 2 ಭಾಗಗಳಾಗಿ ವಿಂಗಡಿಸಲಾಗಿರ್ತದೆ. ಸೆಷನ್ 1
2 ತಾಸು 15 ನಿಮಿಷದ ಎಕ್ಸಾಮ್ ಸ್ನೇಹಿತರೆ. ಸೆಷನ್ 1ರಲ್ಲಿ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಅಂತ ಮತ್ತು 3 ಭಾಗಗಳಾಗಿ ವಿಂಗಡಿಸಿರುವಂಥದ್ದು. ಸೆಕ್ಷನ್ 1 ಮತ್ತು ಸೆಕ್ಷನ್ 2ರಲ್ಲಿ 60 ಕ್ವಶನ್ಸ್ಗಳು ಇರ್ತಾವ್ರಿ. ಈ ಸೆಕ್ಷನ್ 1ರಲ್ಲಿ ಎ ಮತ್ತು ಬಿ ಅಂತ ಮತ್ತು 2 ಭಾಗಗಳಾಗಿ ವಿಂಗಡಿಸಲಾಗಿರ್ತದೆ. ಹೇಗೆ ಅಂತಂದ್ರೆ ಎ ಮ್ಯಾಥಮೆಟಿಕ್ ಅಬಿಲಿಟೀಸ್, ಬಿ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್. 2 ವಿಷಯಗಳಿಗೆ ಸಂಬಂಧಿಸಿದಂಗೆ 30 ಪ್ರಶ್ನೆಗಳ ಕೇಳ್ತಾರ. ಪ್ರತಿ ಪ್ರಶ್ನೆಗೆ 3 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 60 ಪ್ರಶ್ನೆ ಇಂಟು 3 ಮಾರ್ಕ್ಸ್ ಅಂದ್ರೆ 180 ಮಾರ್ಕ್ಸ್ ಇಂದ ಕ್ವಶನ್ ಪೇಪರ್ ಇರ್ತದೆ. ಯಾವ್ದ್ರಿ? ಸೆಕ್ಷನ್ 1. ನೆಕ್ಸ್ಟ್ ಇನ್ನು ಸೆಕ್ಷನ್ 2. ಸೆಕ್ಷನ್ 2ರಲ್ಲಿಯೂ ಎ ಮತ್ತು ಬಿ ಅಂತ ಡಿವೈಡ್ ಮಾಡಲಾಗಿರ್ತದೆ. ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಂಪ್ರೆನ್ಸಿಗೆ ಸಂಬಂಧಿಸಿದಂಗೆ 40 ಪ್ರಶ್ನೆಗಳು ಕೇಳಲಾಗ್ತದೆ. ಜನರಲ್ ಅವೇರ್ನೆಸ್ಗೆ ಸಂಬಂಧಿಸಿದಂಗೆ 20 ಕ್ವಶನ್ಸ್ಗಳು ಕೇಳಲಾಗ್ತದೆ. ಒಟ್ಟು 60 ಕ್ವಶನ್ಸ್ಗಳು ಕೇಳಲಾಗ್ತದೆ. 60 ಇಂಟು 30 ಅಂದ್ರೆ 180 ಮಾರ್ಕ್ಸಿನ ಸ್ನೇಹಿತರೆ. ಸೆಕ್ಷನ್ 1 ಸೆಕ್ಷನ್ 2 ಎರಡೂ ಸೇರಿ ಒಟ್ಟು 360 ಮಾರ್ಕ್ಸಿಂದ ಎಕ್ಸಾಮ್ ಇರುವಂಥದ್ದು. 1 ತಾಸು ಸಮಯಾವಕಾಶ ಇರ್ತದೆ ಪ್ರತಿ ಸೆಕ್ಷನ್ಗೆ. ಈ ಸೆಕ್ಷನ್ 1ಕ್ಕೆ 1 ತಾಸು, ಆಮೇಲೆ ಸೆಕ್ಷನ್ 2ಕ್ಕೆ 1 ತಾಸು, ಈ ರೀತಿ ಸಮಯಾವಕಾಶ ಇರುವಂಥದ್ದು. ನೆಕ್ಸ್ಟ್ ಸೆಕ್ಷನ್ 3. ಸೆಕ್ಷನ್ 3 ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಇರ್ತದ್ರಿ. ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಇರ್ತದ. 15 ಕ್ವಶನ್ಸ್ಗಳು ಕೇಳ್ತಾರ. ಪ್ರತಿ ಪ್ರಶ್ನೆಗೆ 3 ಅಂಕ ಅಂತ ನಿಗದಿಪಡಿಸಲಾಗಿರ್ತಂದ್ರೆ 45 ಮಾರ್ಕ್ಸಿಂದ ಸೆಕ್ಷನ್ 3 ಪೇಪರ್ ಇರುವಂತದ್ದು. 15 ನಿಮಿಷ ಸಮಯಾವಕಾಶ ಇರ್ತದ್ರಿ. ಇದಿಷ್ಟು ಟೈರ್ 2ರಲ್ಲಿನ ಸೆಷನ್ 1ರ ಕ್ವಶನ್ ಪೇಪರ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಸೆಷನ್ 2 ಬಗ್ಗೆ ನೋಡೋಣ ಸ್ನೇಹಿತರೆ. ಇಲ್ಲಿ ತನಕ ಸೆಷನ್ 1 ಐತೆ. ಈ ಸೆಷನ್ 1ರಲ್ಲಿನ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3ರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಈ ಸೆಷನ್ 2ರಲ್ಲಿ ಬರುವ ಸೆಕ್ಷನ್ 4ರ ಸ್ಕಿಲ್ ಟೆಸ್ಟ್ ಕೂಡ ನೀವು ಕ್ವಾಲಿಫೈ ಮಾಡ್ಬೇಕು ಸ್ನೇಹಿತರೆ. ಈ ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ ನೀವು ಕ್ವಾಲಿಫೈ ಮಾಡಲಿಲ್ಲ ಅಂತಂದ್ರೆ ಈ ಹುದ್ದೆಗಳಿಗೆ ನೀವು ನೇಮಕಾತಿ ಆಗಂಗಿಲ್ರಿ. ಸೆಷನ್ 1ರಲ್ಲಿನ ಬರುವ ಈ 3 ಸೆಕ್ಷನ್ಸ್ಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಈ ಸೆಷನ್ 2ರಲ್ಲಿ ಬರುವ ಟೈಪಿಂಗ್ ಟೆಸ್ಟ್ ಅನ್ನು ನೀವು ಕ್ವಾಲಿಫೈ ಮಾಡಿದ್ರೆ ಮಾತ್ರ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರ. ಈ ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ ಏನದಲ್ರಿ, ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ, ಆಮೇಲೆ LDC ಲೋವರ್ ಡಿವಿಷನ್ ಕ್ಲರ್ಕ್, ಆಮೇಲೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ತಗೊಳ್ತಾರೆ. ಟೈಪಿಂಗ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂಡ್ ಫುಡ್ ಡಿಸ್ಟ್ರಿಬ್ಯೂಷನ್, ಆಮೇಲೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಸಚಿವಾಲಯದ ಅಡಿಯಲ್ಲಿ ಬರುವಂತ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರುವ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಅವ್ರದ್ದು ಸ್ಕಿಲ್ ಟೆಸ್ಟ್ ನೋಡೋದಾದ್ರೆ ಪ್ರತಿ ಗಂಟೆಗೆ 15,000 ಕೀ ಡಿಪ್ರೆಷನ್ಸ್ ವೇಗದಲ್ಲಿ ಟೈಪ್ ಮಾಡ್ಬೇಕು ಸ್ನೇಹಿತರೆ. ಅಂದ್ರೆ ಅಷ್ಟು ಬಾರಿ ಕೀಬೋರ್ಡ್ ಒಳಗ ಬಟನ್ಸ್ಗಳು ಪ್ರೆಸ್ ಆಗಿರ್ಬೇಕು. ಕರೆಕ್ಟ್ ಆಗಿ ಟೈಪ್ ಮಾಡಿರುವಂತ ಕೀ ಡಿಪ್ರೆಷನ್ ಮಾತ್ರ ಪರಿಗಣನೆಗೆ ತಗೊಳ್ತಾರ. 15 ನಿಮಿಷ ಸಮಯಾವಕಾಶ ಇರ್ತದೆ. ಪೇಪರ್ನಲ್ಲಿ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಯಾವ ಭಾಷೆಯಲ್ಲಿ ನೀವು ಟೈಪಿಂಗ್ ಮಾಡ್ತೀರಿ ಅಂತ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ನೀವು ಉದಾಹರಣೆಗಾಗಿ ನೀವು ಇಂಗ್ಲಿಷ್ನಲ್ಲಿ ಟೈಪ್ ಮಾಡ್ತೀರಿ ಅಂತ ಸೆಲೆಕ್ಟ್ ಮಾಡಿರಿ ಅಂತ ತಿಳ್ಕೊಳ್ರಿ. ಇಂಗ್ಲಿಷ್ನಲ್ಲಿ ನಿಮಗೆ ಟೈಪ್ ಮಾಡಕ್ ಕೊಡ್ತಾರ. 15 ನಿಮಿಷ ಸಮಯಾವಕಾಶ ಇರ್ತದ. ಪ್ರತಿ ಗಂಟೆಗೆ 15,000 ಕೀ ಡಿಪ್ರೆಷನ್ ನ ವೇಗದಲ್ಲಿ ಟೈಪ್ ಮಾಡ್ಬೇಕು ಸ್ನೇಹಿತರೆ. ಇನ್ ಕೇಸ್ ಈ ಸಚಿವಾಲಯದ ಅಡಿಯಲ್ಲಿ ಬರುವಂತ ಡಿಪಾರ್ಟ್ಮೆಂಟ್ ಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ನಲ್ಲಿ ಖಾಲಿ ಇರುವಂತಹ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂದ್ರೆ ಪ್ರತಿ ಗಂಟೆಗೆ 8,000 ಕೀ ಡಿಪ್ರೆಷನ್ ವೇಗದಲ್ಲಿ ಟೈಪ್ ಮಾಡ್ಬೇಕು ಸ್ನೇಹಿತರೆ. ಯಾವ ಲ್ಯಾಂಗ್ವೇಜ್ ನಾಗ ಟೈಪ್ ಮಾಡ್ತೀರಿ ಅಂತ ಅರ್ಜಿ ಸಲ್ಲಿಸಬೇಕಾದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ಬೇಕ್ರಿ. ಓಕೆ ರೀ. ನೆಕ್ಸ್ಟ್ ಟೈಪಿಂಗ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ ಇದು ಪಾರ್ಟ್ ಸಿ ಸ್ನೇಹಿತರೆ. LDC ಮತ್ತು JS ಅದ. ಯಾವ್ದು ಮೀಡಿಯಂದೊಳಗೆ ಟೈಪ್ ಮಾಡ್ತೀರಿ ಅಂತ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡ್ಬೇಕು. ಏನು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡ್ತಿರೋ ಅಥವಾ ಹಿಂದಿಯಲ್ಲಿ ಟೈಪ್ ಮಾಡ್ತಿರೋ ಅಂತ ಹೇಳಿ. ಇಂಗ್ಲಿಷ್ ನಲ್ಲಿ ಟೈಪ್ ಮಾಡ್ತಿದ್ರಿ ಅಂದ್ರೆ ಪ್ರತಿ ನಿಮಿಷಕ್ಕೆ 35 ವರ್ಡ್ಗಳ ವೇಗದಲ್ಲಿ ಟೈಪ್ ಮಾಡಬೇಕು. ಇನ್ ಕೇಸ್ ನೀವು ಹಿಂದಿಯೊಳಗೆ ಟೈಪ್ ಮಾಡ್ತಿದ್ರಿ ಅಂತಂದ್ರೆ ಪ್ರತಿ ನಿಮಿಷಕ್ಕೆ 30 ವರ್ಡ್ಗಳ ವೇಗದಲ್ಲಿ ಟೈಪ್ ಮಾಡ್ಬೇಕು ಸ್ನೇಹಿತರೆ. ಸೆಷನ್ 1ರಲ್ಲಿನ ಸೆಕ್ಷನ್ 1, 2 ಮತ್ತು 3 ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಸೆಕ್ಷನ್ 2ರಲ್ಲಿ ಬರುವ ಟೈಪಿಂಗ್ ಟೆಸ್ಟ್ ಅನ್ನ ಕ್ವಾಲಿಫೈ ಆದ್ರಿ ಅಂತಂದ್ರೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರ. ನೆಕ್ಸ್ಟ್ ಸೆಲೆಬಸ್ ಸ್ನೇಹಿತರೆ. ಟೈರ್ 1ದ ಸೆಲೆಬಸ್ ಇದು. ಇಂಗ್ಲಿಷ್ ಯಾವ್ಯಾವ ಅಧ್ಯಾಯಗಳು ಕವರ್ ಮಾಡ್ತಾರ, ಜನರಲ್ ಇಂಟೆಲಿಜೆನ್ಸ್ ಅಂದ್ರೆ ಯಾವ್ಯಾವ ಅಧ್ಯಾಯಗಳ ಮೇಲೆ ಪ್ರಶ್ನೆ ಕೇಳ್ತಾರ ಅಂತ ಇಲ್ಲಿ ಸಂಪೂರ್ಣ ಪಠ್ಯಕ್ರಮ ಕೊಟ್ಟಿರುವಂತದ್ರಿ. ಕಂಪ್ಲೀಟ್ ಸಿಲೆಬಸ್ ಕೊಟ್ಟಿರುವಂತದ್ದು.
ಅದೇ ರೀತಿ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ಗೆ ಸಂಬಂಧಿಸಿದಂಥದ್ದು ಇಲ್ಲಿ ಸಿಲೆಬಸ್ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಟೈರ್ 2ದ ಸಿಲೆಬಸ್ ಇಲ್ಲಿ ಕೊಟ್ಟಾರೆ. ಟೈರ್ 2ದ ಸಿಲೆಬಸ್ ಕೊಟ್ಟಾರೆ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ನೋಡಿ ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಚೆಕ್ ಮಾಡ್ತಾರೆ. ಇದಾದ ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಇವೆರಡರಲ್ಲಿಯೂ ನೀವು ಕ್ವಾಲಿಫೈ ಆದ್ರಿ ಅಂದ್ರೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಪ್ರೊಸೀಜರ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್. ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕಂತ ಇಲ್ಲಿ ಪ್ರೊಸೀಜರ್ ಕೊಟ್ಟಾರೆ. ಅನೆಕ್ಷರ್ 3ರಲ್ಲಿ ಪ್ರೊಸೀಜರ್ ಕೊಟ್ಟಾರಿ. ಆಗ್ಲೇ ಹೇಳ್ದಂಗೆ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಹೆಂಗೆ ಹಾಕ್ಬೇಕಂತ ಏನು ಪ್ರೊಸೀಜರ್ ಕೊಟ್ಟರಲ್ರಿ ಅದನ್ನು ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಇದಿಷ್ಟು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ SSCಯಿಂದ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.